ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊ, 2 ಈರುಳ್ಳಿ, ಒಂದು 10 ಒಣಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೀಜ, ಕಡಲೆಬೇಳೆ ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ದೊಡ್ಡ ಲೋಟದಲ್ಲಿ 1 ಲೋಟದಷ್ಟು ರವೆ ತೊಗೊಂಡು ಸಣ್ಣ ಉರಿನಲ್ಲೇ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ನಾವು ರವೆನ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜನ ಒಂದು 2 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ ಅದ್ರ ಜೊತೆ ಕಡಲೆಬೇಳೆ ಹಾಕ್ಕೊಳ್ತೀನಿ. ಕಡಲೆಬೇಳೆ ಕೂಡ ಸ್ವಲ್ಪ ಕೆಂಪು ಆಗೋ ತನಕ ಹುರಿಬೇಕು. ನೋಡಿ, ಈ ರೀತಿ ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹಸಿ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಒಣಗಿರೋ ಮೆಣಸಿನ್ಕಾಯಿನ ಜೊತೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಬದಲಾದ್ಮೇಲೆ ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೀಜರಲ್ಲಿ ಇಟ್ಟಿದ್ದರಿಂದ ನಮಗೆ ಗಟ್ಟಿ ಆಗಿದೆ. ನಾವಿಲ್ಲಿ ತೆಂಗಿನಕಾಯಿನ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಾವು ನೀರು ಹಾಕಿದ್ಮೇಲೆ ತೆಂಗಿನಕಾಯಿ ಹಾಕೋದ್ರಿಂದ ಲಂಚ್ ಬಾಕ್ಸ್ಗೆ ತೊಗೊಂಡೋದಾಗ ಅಳಿಸೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಗ್ಗರಣೆಗೆ ಹಾಕಿ ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ರವೆ ಏನು ತೊಗೊಂಡಿದ್ದೆ ನೋಡಿ, ಅದೇ ಲೋಟದಲ್ಲಿ 1 ಲೋಟ ರವೆಗೆ 2.5 ಲೋಟ ನೀರು ತೊಗೊಂಡು ನೀರು ಮಳ್ಳಿದ ಮೇಲೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಸೇರಿಸಿದ್ಮೇಲೆ ಚಟ್ನಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇಲ್ಲಿ ನನ್ನ ಮಗನಿಗೆ ತಿಂಡಿ ಹಾಕ್ಕೊಟ್ಟೆ, ಉಪ್ಪಿಟ್ಟು ಜೊತೆ ಮೊಸರು ಹಾಕ್ಕೊಟ್ಟೆ ಅಂತಂದು ಸ್ಕೂಲಿಗೆ ಹೋದ. ನಾನು ಕೆಲಸಕ್ಕೆ ಹೋದೆ. ಮತ್ತು ಇದು ಸಂಜೆ ನಾನು ಬೆಳಗ್ಗೆ ಬಟ್ಟೆ ಹೋಗೋಣ ಬಟ್ಟೆ ನೆನೆಸಿಟ್ಟಿದ್ದೀನಿ. ನೋಡ್ಬೋದು ವೆದರ್ ಇದೆ. ಇವತ್ತೇ ಮಳೆ ಇಲ್ಲ. ನಮ್ಮ ಕಡೆ ಎಲ್ಲ ಹಳ್ಳಗಳೆಲ್ಲ ತುಂಬ ಬರಿತಾ ಇದೆ. ನಮ್ಮ ಪೀಸ್ನಿಂದ ಮಳೆ ಜಾಸ್ತಿ ಆಗಿರೋದಕ್ಕೆ ಇಲ್ಲಿ ನನ್ನ ಮಗ ಚಿಕ್ಕವನು ಹುಷಾರಿಲ್ಲ ಅಂತ 2 ಡೇಸ್ ಸ್ಕೂಲ್ಗೆ ಹೋಗಿರಲಿಲ್ಲ. ಇವತ್ತು ಹೋಮ್ವರ್ಕ್ ಬರೆಯೋದಕ್ಕೆ ಅಳ್ತಾ ಕೂತಿದ್ದ. ಹಂಗೆ ಹೇಗೋ ಅದು ಇದು ಹೇಳಿ ಹೇಗೋ ಹೋಮ್ವರ್ಕ್ ಬರೆಸಿದ್ದಾಯಿತು. ಮಕ್ಕಳು ಒಂದಿನ ಸ್ಕೂಲಿಗೆ ರಜೆ ಹಾಕ್ಬಿಟ್ರೆ ಮತ್ತೆ ಮಾರನೇ ದಿನ ಸ್ಕೂಲ್ಗೆ ಹೋಗೋಕ್ಕೆ ಮತ್ತು ಹೋಮ್ವರ್ಕ್ ಬರೆಯೋಕ್ಕೆ ತುಂಬ ಆಟ ಮಾಡ್ತಾರೆ. ಇವನು ಅಷ್ಟೇ, ನಿನ್ನೆ 2 ಡೇಸ್ ಸ್ಕೂಲ್ಗೆ ಹೋಗಿಲ್ಲ ಅಂತ ಇವತ್ತು ಹೋಮ್ವರ್ಕ್ ಬರೆಯೋಕ್ಕೆ ಅಳ್ತಾ ಕೂತಿದ್ದ. ಮತ್ತು ಇದು ರಕ್ಷಾಬಂಧನ ದಿನದ್ದು ವಿಡಿಯೋ ಕ್ಲಿಪ್. ಇಲ್ಲಿ ಸ್ಮಾರ್ಟ್ ಪಾಯಿಂಟ್ ಅಂತ ಒಂದು ಮಾರ್ಟ್ ಇದೆ. ನಾವು ಮಾರ್ಟಿಗೆ ಹೋಗಿದ್ವಿ. ಇಲ್ಲಿ ನಮ್ಮ ಮನೆಯವ್ರ ತಂಗಿ ರಾಖಿ ಕಟ್ತಾಳೆ ಅಂತ ಒಂದು ಚಾಕ್ಲೇಟ್ಸ್ ಏನಾದರೂ ತೊಗೋಬೇಕು ಅಂತ ಬಂದೆ. ನಾವಿಲ್ಲಿ ಮತ್ತೆ ಏನು ಬೇಕು ತೊಗೊಂಡ್ವಿ. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋದ್ವಿ. ರಾಖಿ ಕಟ್ಟಿದ್ದೆಲ್ಲ ಆಯಿತು. ನಮ್ಮ ಮನೆಯವ್ರ ತಂಗಿ ರಾಖಿ ಕಟ್ಟಿದ್ವಿ. ನಮ್ಮ ಮನೆಯವ್ರು ರಾಖಿ ಕಟ್ಸ್ಕೊಂಡ್ಮೇಲೆ ನನ್ನ ಮಕ್ಕಳು ಕೂಡ ನನಗೂ ರಾಖಿ ಬೇಕು ಸರಿ ಅಂತ ಅವರಿಬ್ಬರು ರಾಖಿ ಕಟ್ಟಿದ್ದಾಯಿತು. ಅವರಿಬ್ಬರು ಇಲ್ಲಿ ನಾನು ನಮ್ಮ ಅತ್ತೆ ಮಗನಿಗೆ ಮತ್ತು ನಮ್ಮ ದೊಡ್ಡಮ್ಮ ಮಗನಿಗೆ ಕೂಡ ರಾಖಿ ಕಟ್ಟಿದೆ. ನನ್ನ ಸ್ವಂತ ತಮ್ಮ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ನು ಬಂದಿರಲಿಲ್ಲ, ಅವನಿಗೆ ಕಟ್ಟಲಿಲ್ಲ. ಮತ್ತು ಅವ್ನು ನೆಕ್ಸ್ಟ್ ಯಾವಾಗ ಬರ್ತಾನೋ ಅವನಿಗೆ ಕಟ್ಟಿಲ್ಲ ಅಂತ ನಾನು ನಮ್ಮ ದೊಡ್ಡಮ್ಮನ ಮಗ ಇಬ್ಬರಿಗೂ ರಾಖಿ ಕಟ್ಟಿ ಕಟ್ಟಿದ್ದಾಯಿತು. ರಾಖಿ ಕಟ್ಟಿ ನಾವು ನೆಕ್ಸ್ಟ್ ಮನೆಗೆ ಬಂದ್ವಿ. ಚಾಕ್ಲೇಟ್ಸು ಸಿಕ್ತು. ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬರುವಾಗ ಇಲ್ಲಿ ಟೊಮೊಟೊ ಮತ್ತು ಆಲೂಗಡ್ಡೆ ತೊಗೊಂಡಿದ್ದು ಅದೆಲ್ಲ ಎತ್ತಿಟ್ಕೊಂಡು. ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಬಟ್ಟೆ. ಚೆನ್ನಾಗಿದೆ ಡ್ರೆಸ್ಸು, ಕಾಟನ್ ಮಿಕ್ಸು. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಭಾನುವಾರನೇ ಬಂದಿದ್ದು. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇದು ಮಾಡ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಪ್ಲೇಟು, ಇದು ಪೀಲರ್ ಇರಲಿಲ್ಲ, ಇದನ್ನು ತೊಗೊಂಡೆ. ಪ್ಲೇಟು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, ಕ್ಯೂಟಾಗಿ. ಇದು ಒಂದು ತೊಗೊಂಡೆ. ಇನ್ನು ಹೆಣ್ಮಕ್ಳಿಗೆ ಹೇಗೆ ಅಂದರೆ ಮನೆ ಕ್ಲೀನ್ ಮಾಡುವಾಗ ಇಷ್ಟೊಂದು ಪಾತ್ರೆ ಯಾಕಾದರೂ ತೊಗೊಂಡಪ್ಪ ಅನಿಸುತ್ತೆ. ಆದರೆ ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಪಾತ್ರೆ ಇಷ್ಟ ಆದರೆ ತೊಗೊಂಡು ಬಂದುಬಿಡ್ತೀವಿ. ಹೆಣ್ಮಕ್ಳ ಬುದ್ಧಿನೇ ಇಷ್ಟ ಅಲ್ವಾ. ಎಲ್ಲಾದರೂ ಪಾತ್ರೆ ಬಟ್ಟೆ ಕನ್ಸಿದ್ರೆ ಮನೇಲಿ ಎಷ್ಟಿದ್ರು ನಮಗೆ ಸಾಕಾಗಲ್ಲ ಅನಿಸ್ಬಿಡುತ್ತೆ.